ಈಗ ದೆಹಲಿ ಮಟ್ಟದಲ್ಲಿ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಥವಾ ಏನು ನಿರ್ಣಯ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಗೆ ಯಾರಿಗೂ ಇಲ್ಲ. ಆ ವಿಚಾರದಲ್ಲಿ ನಾವು ಯಾರು ಅದರ ಬಗ್ಗೆ ಚರ್ಚೆ ಮಾಡುವಂಥ ಅಷ್ಟು ಅನುಭವ ಅಥವಾ ಮಾಡುವಂಥದ್ದಕ್ಕೂ ನಮಗೆ ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಾವು ಅದರ ಬಗ್ಗೆ ಮಾತಾಡುವಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅದರಿಂದ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧರು. ಅದರಿಂದ ಏನು ಪಕ್ಷದ ಸೂಚನೆ ಬರ್ತದೆ ಅದನ್ನು ಪಾಲನೆ ಮಾಡುವಂಥವ್ರು ನಾವು. ಅದರಿಂದ ಅದರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡೋದಾಗಲಿ ನಮ್ಮ ಅಭಿಪ್ರಾಯ ಮತ್ತೊಂದು ಅಭಿಪ್ರಾಯ ಇಲ್ಲಿ ಕೊಡುವಂಥ ಸಂದರ್ಭ ಇವತ್ತಿಲ್ಲ. ಡಿ ಕೆ ಶಿವಕುಮಾರ್ ಎಲಿಜಿಬಲ್ ಇದ್ದಾರಲ್ಲ ನೋಡಿ, ಇವತ್ತು ಎಲಿಜಿಬಲ್ಲು ಇನ್ಎಲಿಜಿಬಲ್ ಅನ್ನೋ ಪ್ರಶ್ನೆ ಅಲ್ಲ. ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಒಟ್ಟಾಗಿ ಈ ಪಕ್ಷಕ್ಕೆ ಜಯವನ್ನು ಕೊಡುವಂಥದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹೈಕಮಾಂಡು ಸಕ್ರಿಯವಾಗಿ ನಮ್ಮ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಗಳು ಎಲ್ಲರೂ ಕೆಳ ಹಂತದಲ್ಲಿ ಸುಮಾರು 1.5 ವರ್ಷ ಭಾಳಷ್ಟು ಸುದೀರ್ಘವಾಗಿ ಇಂದಿನ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ಮುಟ್ಟಿಸುವಂಥದ್ರಲ್ಲಿ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅದರಿಂದ ಎಲ್ಲರೂ ಒಟ್ಟಾಗಿ ಜನ ಇವತ್ತು ಒಂದು ಬದಲಾವಣೆಯನ್ನು ಬಯಸಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದರಿಂದ ಈಗ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಕೈಗೊಳ್ಳುತ್ತೆ, ಯಾವ ಸೂಚನೆ ಕೊಡುತ್ತೆ, ಅದರ ಆಧಾರದ ಮೇಲೆ ನಾವು ರಾಜಕಾರಣವನ್ನು ಪಕ್ಷದ ಚೌಕಟ್ಟಿನಲ್ಲಿ ನಾವು ಮಾಡುತ್ತೇವೆ.